ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಲ್ಲಿಗೆ ಮಾಜಿ ಸಿಎಂಗೂ ರಿಲೀಫ್ ಸಿಕ್ತು, ಹಾಲಿ ಸಿಎಂಗೂ ರಿಲೀಫ್ ಸಿಕ್ತು. ಸಿಎಂ ಉಡಾಕೆ ಸಿಬಿಐಗೆ ವರ್ಗ ಇಲ್ಲ, ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಮುಡಾ ಕೇಸಲ್ಲಿ ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಕಸ್ಮಾತ್ ಸಿಬಿಐಗೆ ಕೊಟ್ಟಿದ್ರೆ ರಾಜಕೀಯವಾಗಿಯೂ ಕೂಡ ಸಿದ್ದರಾಮಯ್ಯ ಅವರು ಒಂದಿಷ್ಟು ಸವಾಲುಗಳನ್ನ ಎದುರಿಸಬೇಕಾಗಿತ್ತು. ಆದರೆ ಲೋಕಾಯುಕ್ತ ತನಿಖೆ ಇಲ್ಲಿ ನಡೀತಾ ಇತ್ತು. ಆ ಬಗ್ಗೆ ತಮಗೆ ಪಾರದರ್ಶಕತೆಯಿಂದ ತನಿಖೆ ನಡೀತಾ ಇಲ್ಲ ಅಂತ ಆರೋಪಗಳನ್ನ ಮಾಡಿ ಸ್ನೇಹಮಯಿ ಕೃಷ್ಣ ಸಿಬಿಐಗೆ ವರ್ಗಾವಣೆ ಮಾಡಬೇಕು, ಸಿಬಿಐಗೆ ಈ ಕೇಸನ್ನ ಕೊಡಬೇಕು ಅಂತ ಅರ್ಜಿಯನ್ನು ಹಾಕಿದ್ರು. ಈಗ ಲೋಕಾಯುಕ್ತ ತನಿಖೆಗೆ ಮುಂದುವರಿಯಲಿ ಅಂತ ಹೇಳಿ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ಈ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರ ಪಾಲಿಗೂ ಕೂಡ ವೆರಿ ಬಿಗ್ ಡೇ ಆಗಿತ್ತು. ದೊಡ್ಡ ಮಟ್ಟದಲ್ಲೇ ರಿಲೀಫ್ ಸಿದ್ದರಾಮಯ್ಯ ಹಾಗೇನೆ ಅವರ ಕುಟುಂಬಸ್ಥರಿಗೆ ಸಿಕ್ಕಂತಾಗಿದೆ. ಈ ಪ್ರಕರಣವನ್ನ ಒಮ್ಮೆ ಕ್ವಿಕ್ ಆಗಿ ರಿಕಾಲ್ ಮಾಡ್ಕೊಳ್ಳೋದಾದ್ರೆ ಮೈಸೂರು ದೇವನೂರು 3ನೇ ಹಂತದ ಅಭಿವೃದ್ಧಿಗೆ ಮುಡಾ ವಶಕ್ಕೆ ಪಡೆದಿದೆ ಎನ್ನಲಾದಂತ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಸೇರಿದಂತ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಬದಲಿಗೆ 14 ಸೈಟ್ಗಳನ್ನ ಮುಡಾದಿಂದ ಕೊಡಲಾಗಿತ್ತು. ಆ 14 ಸೈಟ್ಗಳ ಬಗ್ಗೆನೆ ಅನುಮಾನಗಳ ವ್ಯಕ್ತವಾಗಿತ್ತು. ಸಿಎಂ ಇಲ್ಲಿ ಪ್ರಭಾವ ಬೀರಿ 14 ಸೈಟ್ಗಳನ್ನ ಕೊಡಿಸಿದ್ದಾರೆ ಅವ್ರ ಪತ್ನಿಗೆ ಅಂತೆಲ್ಲ ಆರೋಪಗಳು ಕೇಳಿ ಬಂದಿತ್ತು. ಈ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆಯ ಬಿಸಿಯನ್ನ ಸಿಎಂ ಪತ್ನಿ ಪಾರ್ವತಿ ಹಾಗೇನೆ ಸಿಎಂ ಕೂಡ ಎದುರಿಸಿದ್ರು. ಆದ್ರೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಿರೋದು ಪಾರದರ್ಶಕತೆಯಿಂದ ಕೂಡಿದೆ ಅನ್ನಿಸ್ತಾ ಇಲ್ಲ. ಅಧಿಕಾರಿಗಳ ಮೇಲೆ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯ ಪ್ರಭಾವವನ್ನ ಬೀರ್ತಾ ಇದ್ದಾರೆ, ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಆರೋಪಗಳನ್ನ ಮಾಡಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಿಬಿಐಗೆ ಈ ಪ್ರಕರಣವನ್ನ ಹಸ್ತಾಂತರ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಸೆಪ್ಟೆಂಬರ್ 27, 2024ರಲ್ಲಿ ಸಿಬಿಐಗೆ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ರು. ಕಳೆದ ಜನವರಿ 27ಕ್ಕೆ ವಿಚಾರಣೆ ಪೂರ್ಣಗೊಂಡಿತ್ತು. ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ಕಪಿಲ್ ಸಿಬಲ್ ವಾದ ಮಂಡನೆಯನ್ನ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಪರವಾಗಿ ಮಣೀಂದರ್ ಸಿಂಗ್ ಯಾಕೆ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಸುದೀರ್ಘವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್, ಧಾರವಾಡದ ಹೈಕೋರ್ಟ್ ಪೀಠ ಇವತ್ತು ತೀರ್ಪು ಪ್ರಕಟ ಮಾಡಿದೆ. ಸಿಎಂ ಉಡಾಕೆ ಸಿಬಿಐಗೆ ವರ್ಗಾವಣೆ ಇಲ್ಲ, ಲೋಕಾಯುಕ್ತ ತನಿಖೆಗೆ ನಡೀತಾ ಇದೆ, ಅದು ಮುಂದುವರಿಯಲಿ ಅಂತ ಹೇಳಿ ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರ ಪೀಠ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಇವತ್ತು ಬೆಳಗ್ಗೆಯಲ್ಲೂ ಕುತೂಹಲ ಇದ್ದಿದ್ದು ಒಂದು ಮುಡಾ ಕೇಸ್, ಹಾಲಿ ಸಿಎಂ ಹಾಗೇನೆ ಕುಟುಂಬಸ್ಥರಿಗೆ ರಿಲೀಫ್ ಸಿಗುತ್ತಾ, ಮತ್ತೊಂದ್ ಕಡೆ ಮಾಜಿ ಸಿಎಂ ಯಡಿಯೂರಪ್ಪನವರ ಪೋಕ್ಸೋ ಕೇಸ್ ಏನಾಗುತ್ತೆ ಅಂತ ಹೇಳಿ ಎರಡೂ ಕೇಸ್ಗಳ ತೀರ್ಪನ್ನ ಧಾರವಾಡದ ಹೈಕೋರ್ಟ್ನಲ್ಲಿ ಏಕ ಸದಸ್ಯ ಪೀಠ ಅಂದ್ರೆ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಅವರ ಪೀಠದಿಂದ ಆದೇಶ ಕೊಟ್ಟಿದ್ದಾಗಿದೆ. ಅಲ್ಲಿಗೆ ಹಾಲಿ ಸಿಎಂ ಸಿದ್ದರಾಮಯ್ಯ ಅವರು ಹಾಗೇನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರಿಗೆ ಅವರವರ ಕೇಸ್ಗಳಲ್ಲಿ, ಪ್ರತ್ಯೇಕ ಪ್ರಕರಣಗಳಲ್ಲಿ ಕೇಸ್ಗಳಲ್ಲಿ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಮುಡಾ ಕೇಸಲ್ಲಿ ಸಿಬಿಐಗೆ ವರ್ಗಾವಣೆ ಆದ್ರೆ ಮುಂದೆ ಮಹತ್ವದ ಕಾನೂನು ಸವಾಲುಗಳನ್ನ ರಾಜಕೀಯವಾಗಿಯೂ ಕೂಡ ಕಾನೂನು ರೀತಿಯಲ್ಲೂ ಕೂಡ ಸಿದ್ದರಾಮಯ್ಯ ಎದುರಿಸಬೇಕಾದಂತ ಪರಿಸ್ಥಿತಿ ಇತ್ತು. ಈ ಬಗ್ಗೆ ಚರ್ಚೆಗಳು ನಡೀತಾ ಇತ್ತು. ಆದರೆ ಸಿಎಂ ಮುಡಾ ಕೇಸ್ ಸಿಬಿಐಗೆ ವರ್ಗಾವಣೆ ಇಲ್ಲ, ಲೋಕಾಯುಕ್ತ ತನಿಖೆ ಕಂಟಿನ್ಯೂ ಆಗಲಿ ಅಂತೇಳಿ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ.